ನಮಸ್ತೆ. ಪರಂ ಕರುಣ ಪರಂ ಜ್ಯೋತಿ ಗುರುಕುಲಕ್ಕೆ ಸ್ವಾಗತ. ಈಗ ನಾವು ಪರಂ ಕರುಣ ಪರಂ ಜ್ಯೋತಿ ಮೂಲ ಮಂತ್ರ ಜಪವನ್ನ ಜಪಿಸ್ತಾ ಗುರುಕುಲವನ್ನ ಶುರು ಮಾಡೋಣ. ಓಂ ಶ್ರೀಂ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀಂ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀಂ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿದಿನ ಕೊಡ್ತಾ ಬರ್ತಾ ಇದ್ದಾರೆ. ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ. ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ, ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ, ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ, ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ. ಈಗ ಒಂದು ಪವಾಡ ನೋಡೋಣ. ಆಪಲ್ ಹಣ್ಣಿನಿಂದ ಸಕ್ಕರೆಯ ನೀರು ಹಾಗೆ ಸುರಿತಾ ಇರುವುದು ಒಬ್ಬ ಭಕ್ತರ ಮನೆಯಲ್ಲಿ. ಈಗ ಆ ಮಿನಿಟ್ ವಿತ್ ಶ್ರೀ ಭಗವಾನರ ಟೀಚಿಂಗ್ ವಿಡಿಯೋ ನೋಡೋಣ. Bhagavan, what is your opinion about schooling for children? If you were to really want to hear it from me, I would say the best thing is to de-school society, I really cannot see the school doing a good job. So we must find out ways and means where people could learn without going to school. We have to think about something as radical as that. Because I believe school is a place which is actually destroying children. Because where do you go for the right kind of teachers? You need teachers who are enlightened, teachers who really care. That's the ultimate thing that matters really. And in the absence of that, the parents must do that job, which means the child must be protected from school. I think a lot of people have taken this advice from me. They have not sent their children to school, and they have produced very wonderful children. ಇಲ್ಲಿ ಶ್ರೀ ಭಗವಾನರ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಭಗವಾನ್, ಸ್ಕೂಲಿಂಗ್ ಬಗ್ಗೆ ನೀವೇನು ಹೇಳ್ತೀರಾ ಭಗವಾನ್ ಅಂತ ಕೇಳ್ತಾ ಇದ್ದಾರೆ. ಭಗವಾನ್ ಹೇಳ್ತಾ ಇದ್ದಾರೆ, ಇವತ್ತು ನಿಜವಾಗ್ಲೂ ನೀವು ಇವತ್ತು ನನ್ನ ಬಾಯಿಂದ ಈ ಪ್ರಶ್ನೆ ಉತ್ತರ ಕೇಳಬೇಕು ಅಂತ ಅಂದ್ಕೊಂಡ್ರೆ ಬೆಸ್ಟ್ ಥಿಂಗ್ ಇಸ್ ಡಿ-ಸ್ಕೂಲ್ ಮಾಡಿ, ಈ ಎಂಟೈರ್ ಸೊಸೈಟಿಯನ್ನು, ಸಮಾಜವನ್ನು ಸ್ಕೂಲ್ ಇಲ್ಲದೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಅರ್ಥ ಏನಂದರೆ, ಇವತ್ತು ನೀವು ಪ್ರಪಂಚ ನೋಡಿದ್ರಿ ಅಂತಂದರೆ ಎಲ್ಲಿ ಕೂಡ ಈ ಸ್ಕೂಲ್ಸು ಒಳ್ಳೆ ಜಾಬ್ ಮಾಡ್ತಾಯಿಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಸ್ಕೂಲ್ ಇಲ್ಲದೆ ಅವ್ರು ಪಾಠ ಕಲಿತ್ರೆ ಬಹಳ ಚೆನ್ನಾಗಿರುತ್ತೆ.
ಯಾಕೆಂತಂದರೆ ಇವತ್ತು ನಾನು ನೋಡಿ ನಿಜವಾಗ್ಲೂ ಈ ಸ್ಕೂಲ್ಸ್ ಏನು ಮಾಡ್ತಾಯಿದೆ, ಈ ಮಕ್ಕಳಿನ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆ. ಇವತ್ತು ಯಾವ ರೈಟ್ ಕೈಂಡ್ ಆಫ್ ಟೀಚರ್ಸ್ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಬಟ್ ಆ ರೈಟ್ ಕೈಂಡ್ ಆಫ್ ಟೀಚರ್ಸ್ ಇಲ್ಲ. ಇವತ್ತು ಟೀಚರ್ಸ್ ಹೆಂಗಿರಬೇಕು, ಮುಕ್ತರಾಗಿ ಇರಬೇಕು. ದಟ್ ಈಸ್ ಅಲ್ಟಿಮೇಟ್ ಥಿಂಗ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಏನಾಗ್ಬಿಡ್ತಾ ಇದೆ, ಪೇರೆಂಟ್ಸ್ ಇಲ್ಲದೆ ಇವತ್ತು ಮಕ್ಕಳು ಅವರ ಪೂರ್ತಿಯಾಗಿ ಸ್ಕೂಲಲ್ಲಿ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಕೂಡ ಗುಡ್ ಜಾಬ್ ಅನ್ನೋದು ನಡೀತಾ ಇಲ್ಲ. ಸೊ ನನ್ನ ಅಡ್ವೈಸ್ ಏನಂತಂದರೆ, ಬೆಸ್ಟ್ ಬಂದು ನಿಮ್ಮ ಮಕ್ಕಳನ್ನು ಸ್ಕೂಲ್ಗೆ ನೀವು ಕಳಿಸ್ಬೇಡಿ. ಖಂಡಿತ ನೀವು ಒಳ್ಳೆ ಕೆಲಸ ಮಾಡ್ದಂಗಾಗುತ್ತೆ. ಅವರನ್ನು ಮಕ್ಕಳು ನಿಮ್ಮ ಮನೆಯಿಂದನೇ ಅವರಿಗೆ ಶಾಲೆಯಲ್ಲಿ ಹೇಳ್ಕೊಡಿ. ಸೊ ಈ ರೀತಿ ನನ್ನ ಅಡ್ವೈಸನ್ನು ತುಂಬ ಜನ ಕೇಳಿದ್ದಾರೆ. ಇವತ್ತು ಆ ರೀತಿ ಕೇಳಿದವರು ಮಕ್ಕಳನ್ನು ತುಂಬ ವಂಡರ್ಫುಲ್ಲಾಗಿ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ದ ವೇ ಆಫ್ ಎನ್ಲೈಟೆಂಡ್ ಒನ್. The awakened one experiences freedom because of the absence of choice and hope. The unawakened one experiences freedom in the presence of choice and hope. ಇಲ್ಲಿ ಶ್ರೀ ಭಗವಾನರು ಹೇಳ್ತಾ ಇದ್ದಾರೆ, ಒಬ್ಬ ಮುಕ್ತನಿಗೆ ಸ್ವತಂತ್ರತೆ ಅನ್ನೋದು ಇರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಆಯ್ಕೆ ಮತ್ತು ಭರವಸೆ ಅನ್ನೋದು ಇರೋಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಮುಕ್ತಿ ಹೊಂದಿಲ್ಲದೆ ಇರೋವನು ಸ್ವತಂತ್ರತೆಯನ್ನು ಅನುಭವಿಸೋಲ್ಲ. ಯಾಕೆ ಅಂತಂದರೆ ಆಯ್ಕೆ ಮತ್ತು ಭರವಸೆ ಅನ್ನೋದು ಇರುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಆಯ್ಕೆ ಅನ್ನೋದು ಇರುತ್ತೋ ಅಲ್ಲಿ ಮನಸ್ಸನ್ನೋದು ಬರುತ್ತೆ. ಸೊ ಯಾವಾಗ ಮನಸ್ಸನ್ನೋದು ಉಳಿವಿಗೆ ಬರುತ್ತೋ ಅಲ್ಲಿ ಸ್ವತಂತ್ರ ಅನ್ನೋದು ಇರೋದಿಲ್ಲ. ಆವಾಗ ನಾವು ಈ ಮನಸ್ಸಿಗೆ ಗುಲಾಮರಾಗಬೇಕು. ಹೇಗೆ ಒಂದು ಕತ್ತೆಯನ್ನು ನಮ್ಮ ಭುಜದ ಮೇಲೆ ನಾವು ಅದನ್ನು ಹೊತ್ಕೊಂಡು ಹೋಗೋ ಹಾಗೆ, ಸೊ ಈ ಮನಸ್ಸನ್ನೋದು ನಮ್ಮ ಭುಜದ ಮೇಲೆ ನಾವು ಹೊತ್ಕೊಂಡು ಹೋಗ್ತಾ ಇರೋ ಹಾಗೆ. ಸೊ ಯಾವಾಗ ಮನಸ್ಸನ್ನೋದು ಇರೋದಿಲ್ವೋ ಅಲ್ಲಿ ಆಯ್ಕೆ ಅನ್ನೋದು ಇರೋದಿಲ್ಲ. ಆಯ್ಕೆ ಇದೆ ಅಂತಂದರೆ ಅಲ್ಲಿ ಮನಸ್ಸೇ ಇದೆ ಅಂತ ಹೇಳ್ತಿದ್ದೀವಿ. ಸೊ ಮನಸ್ಸು ಯಾವಾಗ ಇರೋದಿಲ್ವೋ ಅಲ್ಲಿ ಟೋಟಲ್ ಫ್ರೀಡಮ್ ಇರುತ್ತೆ, ಅಲ್ಲಿ ಸ್ವತಂತ್ರತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಟೈಮ್ಲೆಸ್ ಇನ್ಸೈಟ್ಸ್. There is only one mind. The mind is identical in everyone. Sri Bhagwan. ಇಲ್ಲಿ ಶ್ರೀ ಭಗವಾನ್ ಹೇಳ್ತಾ ಇರೋದೇ, ದೇರ್ ಇಸ್ ಓನ್ಲಿ ಒನ್ ಮೈಂಡ್, ದ ಮೈಂಡ್ ಇಸ್ ಐಡೆಂಟಿಕಲ್ ಇನ್ ಎವ್ರಿ ಒನ್ ಅಂತ ಹೇಳ್ತಿದ್ದಾರೆ. ಇರೋದೆಲ್ಲ ಒಂದೇ ಮನಸ್ಸು, ಈ ಮನಸ್ಸು ಎಲ್ಲರಲ್ಲಿ ಅದೇ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ಮನುಷ್ಯನ ಮನಸ್ಸು ಅಂತಂದರೆ ಅದು ಒಂದೇ ಮನಸ್ಸಂತ ಹೇಳ್ತೀವಿ. ಸೊ ಇದು ನಮ್ಮ ಜೀವನದ ಒಂದು ಭಾಗ ಅಂತ ಹೇಳ್ತೀವಿ. ಸೊ ಪ್ರತಿಯೊಬ್ಬರಲ್ಲಿ ಇರೋದು ಒಂದೇ ಮನಸ್ಸೇ. ಸೊ ಆ ಮನಸ್ಸನ್ನೇ ನಾವು ಮತ್ತೆ ಮತ್ತೆ ಅದರ ಬಗ್ಗೆನೇ ಮಾತಾಡ್ತಿದ್ದೀವಿ. ಇದು ನಿನ್ನ ಮನಸ್ಸು, ನನ್ನ ಮನಸ್ಸು, ಅವಳ ಮನಸ್ಸು, ಅದರ ಮನಸ್ಸು ಅಲ್ಲ. ಇರೋದೆಲ್ಲ ಆ ಪ್ರಾಚೀನ ಮನಸ್ಸು, ಏನ್ಷಂಟ್ ಮೈಂಡ್ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ನಮ್ಮೊಳಗಡೆ ಎಲ್ಲರೊಳಗಡೆ ಇರೋದು ಭಯ, ಆಕ್ರೋಶ, ಚಿಂತೆ, ಒತ್ತಡ. ಸೊ ಮಾನವ ಜಾತಿ ಶುರುವಾದಾಗಿಂದ ಚರಿತ್ರೆಯಿಂದ ಇದೇ ಮನಸ್ಸೇ ಎಲ್ಲ ಕಡೆ ಬರ್ತಾ ಇದೆ. ಸೊ ಅದರ ಒಂದು ಸ್ಥಾನ ಬೇರೆ ಆಗಿರಬಹುದು, ಆದರೆ ಅದರ ಒಂದು ರೂಪ ಸೇಮ್ ಆಗಿದೆ. ಆದರೆ ಇವತ್ತು ನಿಮಗೆ ಹುಲಿ ನೋಡಿದ್ರೆ ಭಯ ಇರ್ಬೋದು, ಅವರಿಗೆ ಶೇರ್ ಮಾರ್ಕೆಟ್ ನೋಡಿದ್ರೆ ಭಯ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸ್ಟ್ರೆಸ್ ಲೆವೆಲ್ ಅನ್ನೋದು ಇದೆ. ಕೆಲವರಿಗೆ ಜಾಸ್ತಿ ಇದೆ, ಕೆಲವರಿಗೆ ಕಡಿಮೆ ಇದೆ. ಬಟ್ ಅದೇ ರೀತಿಯಾದ ಒತ್ತಡ ಎಲ್ಲರಲ್ಲೂ ಇದೆ. ಸೊ ಇವತ್ತು ಕೋಟ್ಯಾಂತರ ಜನರಿಗೆ ಇದ್ರೂ ಕೂಡ ಎಲ್ಲರಿಗೂ ಇದೇ ಮನಸ್ಸೇ, ಚರಿತ್ರೆಯಿಂದ ಇದೇ ಮನಸ್ಸೇ ಬರ್ತಾ ಇದೆ. ಸೊ ಅದನ್ನೇ ಒಂದು ಮನಸ್ಸು ಅಂತ ಹೇಳ್ತೀವಿ.
ಸೊ ನಿಮ್ಮ ದುಃಖ ಬೇರೆ ಅಲ್ಲ, ಬೇರೆಯವರ ದುಃಖ ಬೇರೆ ಅಲ್ಲ, ಇರೋದೆಲ್ಲ ಕೂಡ ಅದೇ ದುಃಖ ಅಂತ ಹೇಳ್ತಿದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ. ಶ್ರೀ ಭಗವಾನ್ಸ್ ಕೋಟ್ಸ್. ಶ್ರೀ ಕಲ್ಕಿಯ ಇಂದಿನ ಪವಾಡ. ನಾನು ಕಾಕಿನಾಡದ ಪ್ರಸನ್ನ. ಕಳೆದ 6 ತಿಂಗಳುಗಳಿಂದ ಅಕ್ಕಪಕ್ಕದ 10 ಜನರು ಒಂದು ಚೀಟಿಯ ಗುಂಪನ್ನು ಕಟ್ಟಿಕೊಂಡಿದ್ದೇವೆ. ಅದರಲ್ಲಿ ನಾವು ಪ್ರತಿ ತಿಂಗಳು 1,000 ರೂಪಾಯಿಗಳನ್ನು ಹಾಕುತ್ತೇವೆ. ಪ್ರತಿ ತಿಂಗಳ 10ನೇ ತಾರೀಕಿನಂದು ನಾವು ಚೀಟಿ ಎತ್ತುತ್ತೇವೆ. ಯಾರ ಹೆಸರು ಬರುತ್ತದೆ ಅವರು ಆ ತಿಂಗಳ ಹಣದ ಫಲಾನುಭವಿಯಾಗುತ್ತಾರೆ. ಈ ತಿಂಗಳು ನನಗೆ ಹಣದ ಅವಶ್ಯಕತೆ ಇತ್ತು. ನಾನು ಸಾಲ ತೆಗೆದುಕೊಳ್ಳಲು ಇಷ್ಟವಿರಲಿಲ್ಲ. ಈ ಬಾರಿಯ ಚೀಟಿಯು ನನ್ನ ಪರವಾಗಿ ಬರಲೆಂದು ಆಶಿಸುತ್ತಿದ್ದೆ. ಆಲಯ ದರ್ಶನದಲ್ಲಿ ನಿಯಮಿತವಾಗಿ ಭಾಗವಹಿಸುತ್ತಿದ್ದೆ. ಶ್ರೀ ಕಲ್ಕಿ ಅಮ್ಮ ಭಗವಾನರನ್ನು ಕಳೆದ 5 ದಿನಗಳಿಂದ ಪ್ರಾರ್ಥಿಸುತ್ತಿದ್ದೆ. ಚೀಟಿಯ ಡ್ರಾ ಎತ್ತುವ ದಿನ ನಾನು ಸಹಾಯಕ್ಕಾಗಿ ಪ್ರಾರ್ಥಿಸಿದೆ. ನನ್ನ ಹೆಸರೇ ಡ್ರಾನಲ್ಲಿ ಬಂದಿರುವಂತೆ ಕಲ್ಪಿಸಿಕೊಂಡು ಆ ಕೊಡುಗೆಗಾಗಿ ಶ್ರೀ ಕಲ್ಕಿ ಅಮ್ಮ ಭಗವಾನರಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ. ನನ್ನ ಆಶ್ಚರ್ಯಕ್ಕೆ ಆ ಸಂಜೆ ಡ್ರಾ ಎತ್ತಿದಾಗ ನಾನೇ ಆ ತಿಂಗಳ ಚೀಟಿಯನ್ನು ಗೆದ್ದಿದ್ದೆ. ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿ ತುಳುಕುತ್ತಿತ್ತು. ನನ್ನ ಕೆಲಸದಿಂದಾಗಿ ಮತ್ತು ಮನೆ ಕೆಲಸಗಳಿಂದಾಗಿ ನಾನು ಒತ್ತಡದಲ್ಲಿದ್ದೆ. ಇಂದಿನ ಭಾನುವಾರದಿಂದ ತಲೆನೋವನ್ನು ಅನುಭವಿಸುತ್ತಿದ್ದೆ. ನಾನು ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳಲಿಲ್ಲ. ಆದರೆ ನನ್ನ ರಕ್ಷಕ ಮತ್ತು ಕರುಣಾಮಯಿ ಶ್ರೀ ಕಲ್ಕಿ ಅಮ್ಮ ಭಗವಾನರಿಗೆ ನನ್ನನ್ನು ನೋವಿನಿಂದ ಪಾರು ಮಾಡಲು ಪ್ರಾರ್ಥಿಸಿದೆ. ಆ ರಾತ್ರಿ ಸುಮಾರು 1 ಗಂಟೆಯ ಸಮಯದಲ್ಲಿ ನನ್ನ ಹಾಸಿಗೆಯ ಹಿಂದಿನಿಂದ ಒಂದು ವಿಚಿತ್ರವಾದ ಬಿಳಿ ಬೆಳಕು ಕತ್ತಲೆಯ ಕೋಣೆಯಲ್ಲಿ ಹರಡುತ್ತಿದೆ ಎಂದು ಭಾಸವಾಯಿತು. ನಾನು ನನ್ನ ಪತಿಯವರನ್ನು ಎಬ್ಬಿಸಿದೆ. ಆದರೆ ಅವರಿಗೆ ಏನೂ ಕಾಣಿಸಲಿಲ್ಲ. ನಾನು ನಿದ್ರೆಗೆ ಹಿಂತಿರುಗಿದೆ. ಆದರೆ ಆಲಯ ದರ್ಶನದಲ್ಲಿನ ಪರಂಜ್ಯೋತಿಯಂತೆ ಅದೇ ಪ್ರಕಾಶಮಾನವಾದ ಬೆಳಕು ಮತ್ತೆ ಕಾಣಿಸಿಕೊಂಡಿತು. ನಾನು ಆನಂದದಿಂದ ತುಂಬಿ ಹೋದೆ. ನಾನಿರುವ ಪರಿಸ್ಥಿತಿಯಿಂದಾಗಿ ನಾನು ಶ್ರೀ ಕಲ್ಕಿ ಅಮ್ಮ ಭಗವಾನರ ಒಂದು ಶ್ರೀಮೂರ್ತಿಯನ್ನು ಕೂಡ ಇಟ್ಟುಕೊಂಡು ನಿಯಮಿತವಾಗಿ ಆರಾಧಿಸಲು ಸಾಧ್ಯವಿರಲಿಲ್ಲ. ಆದರೂ ಅವರೆಷ್ಟು ಪರೋಪಕಾರಿಗಳೆಂದರೆ ಅವರು ನನ್ನನ್ನು ನನ್ನ ಆರ್ಥಿಕ ಮತ್ತು ಭೌತಿಕ ದುಃಖಗಳನ್ನು ಸಂಪೂರ್ಣ ಶರಣಾಗತಿಯ ಸ್ಥಿತಿಯಿಂದ ಮಾಡಿದ ಒಂದು ಸರಳವಾದ ಪ್ರಾರ್ಥನೆಯಿಂದ ಮುಕ್ತಗೊಳಿಸಿದರು. ನಾನು ಶ್ರೀ ಕಲ್ಕಿ ಅಮ್ಮ ಭಗವಾನರ ಪಾದ ಕಮಲಗಳಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ನನ್ನ ತಲೆಬಾಗಿಸುತ್ತೇನೆ. ಅವರ ಅನುಗ್ರಹ ಮತ್ತು ಕರುಣೆಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಷ್ಟು ಅದ್ಭುತವಾದ ಪವಾಡವನ್ನ ಈಗ ನಾವು ನೋಡಿದ್ವಿ. ಈಗ ನಾವು ಪ್ರಾರ್ಥನೆ ಮಾಡೋಣ. ಈ ಎಲ್ಲ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗಬೇಕು, ಅದು ರಿಯಲೈಸೇಷನ್ ರೂಪದಲ್ಲಿ ನಮಗೆ ಆಗ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ.
ఎవరో చెప్పారు ఉరుకులతో పరుగులతో నిన్ను చూడవచ్చాను భువిపై నీ ఉన్నావని ఎవరో చెప్పారు ఉరుకులతో పరుగులతో నిన్ను చూడవచ్చాను సుందర మగు నీ మోమును తనివి తీరగాంచగా సుందర మగు నీ మోమును తనివి తీరగాంచగా తహతహలాడేటి నన్ను బ్రోవరారా తహతహలాడేటి నన్ను బ్రోవరారా కన్న తండ్రి రారా నా కల్కి రారా కన్న తండ్రి రారా నా కల్కి రారా ఊహ తెలియకున్న నాడు కనబడుతుంటావట నది కలుషితమైన నాడు మాయమవుతావట ఊహ తెలియకున్న నాడు ಕನಬಡುತ್ತಾವಟ. ಇಲ್ಲಿಗೆ ನಾವು ಈ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ತೆ.